ನಮಸ್ಕಾರ ದೃಷ್ಟಿ ಕನ್ನಡ ವೀಕ್ಷಕರೇ, ಇಂದಿನ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಅತಿ ಮುಖ್ಯವಾಗಿದೆ. ಈಗ ಏಪ್ರಿಲ್ ತಿಂಗಳು ಆರಂಭವಾಗುತ್ತಿದೆ. ಆದರೆ ಈ ತಿಂಗಳು ನಿಮಗೆ ದೊಡ್ಡ ಶಾಕ್ ಒಂದು ಕಾದಿದೆ. ಹೌದು ಸ್ನೇಹಿತರೆ, ಬರುವ ಈ ಏಪ್ರಿಲ್ 2026ರಲ್ಲಿ ಬ್ಯಾಂಕುಗಳಿಗೆ ಬರೋಬ್ಬರಿ 11 ದಿನಗಳ ಕಾಲ ರಜೆ ಇರಲಿದೆ. ಬರೀ ರಜೆ ಅಷ್ಟೇ ಅಲ್ಲ, ಏಪ್ರಿಲ್ 1ರಿಂದ ನಿಮ್ಮ ಜೇಬಿಗೆ ಕತ್ತರಿ ಬೀಳುವಂಥ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳು, ಎಟಿಎಂ ವಿತ್ಡ್ರಾ ಲಿಮಿಟ್ ಬದಲಾವಣೆ ಮತ್ತು ರೈಲ್ವೆ ಟಿಕೆಟ್ ಬುಕಿಂಗ್ನಲ್ಲೂ ಹೊಸ ರೂಲ್ಸ್ ಬರ್ತಾ ಇವೆ. ಸ್ನೇಹಿತರೆ, ನೀವು ಬ್ಯಾಂಕಿಗೆ ಹೋಗಿ ವಾಪಸ್ ಬರೋದು ಬೇಡ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಾರಿ ಕರ್ನಾಟಕದ ಬ್ಯಾಂಕುಗಳಿಗೆ ಸತತ 3 ದಿನಗಳ ರಜೆ ಇದೆ. ಅದು ಯಾವಾಗ? ಬನ್ನಿ, ಇಲ್ಲಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್. ಮೊದಲನೆಯದಾಗಿ ಏಪ್ರಿಲ್ 1 ಬುಧವಾರ. ಇದು ಹೊಸ ಆರ್ಥಿಕ ವರ್ಷದ ಆರಂಭ. ಅಂದು ಬ್ಯಾಂಕ್ ಬಾಗಿಲು ತೆರೆದಿರುತ್ತೆ, ಆದರೆ ಗ್ರಾಹಕರಿಗೆ ಯಾವುದೇ ಸೇವೆ ಸಿಗಲ್ಲ. ಬ್ಯಾಂಕ್ ನೌಕರರು ವರ್ಷದ ಲೆಕ್ಕಪತ್ರ ಮುಕ್ತಾಯ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ಅಂದು ನಿಮ್ಮ ಯಾವುದೇ ಕೆಲಸ ಆಗಲ್ಲ. ಅದಾದ ತಕ್ಷಣ ಏಪ್ರಿಲ್ 3 ಶುಕ್ರವಾರ, ಗುಡ್ ಫ್ರೈಡೆ. ಇದು ರಾಷ್ಟ್ರೀಯ ರಜೆಯಾಗಿರೋದ್ರಿಂದ ಇಡೀ ದೇಶದಾದ್ಯಂತ ಬ್ಯಾಂಕುಗಳು ಬಂದಿರುತ್ತವೆ. ಅಂದರೆ ಏಪ್ರಿಲ್ ಮೊದಲ ವಾರದಲ್ಲೇ ಬ್ಯಾಂಕ್ ಕೆಲಸ ಮಾಡಲು ಸಿಗೋದು ಬರೀ 2ರಿಂದ 3 ದಿನ ಮಾತ್ರ. ಈಗ 2ನೇ ವಾರಕ್ಕೆ ಬರೋಣ. ಸ್ನೇಹಿತರೆ, ಇಲ್ಲಿ ಸಾಲು ರಜೆಗಳಿವೆ. ಏಪ್ರಿಲ್ 11 ಶನಿವಾರ. ಇದು ತಿಂಗಳ 2ನೇ ಶನಿವಾರ, ಸೊ ಬ್ಯಾಂಕ್ ರಜೆ. ಏಪ್ರಿಲ್ 12 ಭಾನುವಾರ, ವಾರದ ರಜೆ. ಏಪ್ರಿಲ್ 14 ಮಂಗಳವಾರ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ ಜಯಂತಿ. ಇದು ದೇಶದಾದ್ಯಂತ ಕಡ್ಡಾಯ ರಜೆ ಘೋಷಣೆ ಆಗುತ್ತದೆ. ಅಂದು ಕೇವಲ ಬ್ಯಾಂಕ್ ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳು ಮತ್ತು ಶೇರ್ ಮಾರ್ಕೆಟ್ ಕೂಡ ಬಂದಿರುತ್ತೆ. ಸ್ನೇಹಿತರೆ, ಈಗ ಅತ್ಯಂತ ಮುಖ್ಯವಾದ ಮಾಹಿತಿಗೆ ಬರೋಣ. ಕರ್ನಾಟಕದ ಜನತೆಗೆ 3ನೇ ವಾರ ಅತಿ ದೊಡ್ಡ ರಜೆ ಕಾದಿದೆ. ಏಪ್ರಿಲ್ 20 ಸೋಮವಾರ, ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ. ಕಾಯಕವೇ ಕೈಲಾಸ ಎಂದು ಸಾರಿದ ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಕರ್ನಾಟಕದಾದ್ಯಂತ ಬ್ಯಾಂಕುಗಳಿಗೆ ರಜೆ ಇರುತ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಏಪ್ರಿಲ್ 18 ಶನಿವಾರ ರಜೆ ಇಲ್ಲದಿದ್ದರೂ ಏಪ್ರಿಲ್ 19 ಭಾನುವಾರ ಮತ್ತು ಏಪ್ರಿಲ್ 20 ಸೋಮವಾರ ಹೀಗೆ ಸತತವಾಗಿ ರಜೆ ಬರುವುದರಿಂದ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ತುಂಬಾ ತೊಂದರೆಯಾಗಬಹುದು. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡುವವರು ಡಿಜಿಟಲ್ ಪೇಮೆಂಟ್ ಮೊರೆ ಹೋಗುವುದು ಉತ್ತಮ. ಬರೀ ರಜೆ ಮಾತ್ರವಲ್ಲ ಸ್ನೇಹಿತರೆ, ಏಪ್ರಿಲ್ 1ರಿಂದ ಈ ಬದಲಾವಣೆಗಳನ್ನು ಗಮನಿಸಿ. ಹೊಸ ಆದಾಯ ತೆರಿಗೆ ಕಾಯ್ದೆ 1961ರ ಹಳೆಯ ಕಾನೂನು ಬದಲಾಗಿ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರ್ತಾ ಇದೆ. ಇನ್ಮುಂದೆ ಅಸೆಸ್ಮೆಂಟ್ ಇಯರ್ ಅನ್ನೋ ಪದ ಇರಲ್ಲ, ಬರೀ ಟ್ಯಾಕ್ಸ್ ಇಯರ್ ಅಂತ ಇರುತ್ತೆ. ಎಟಿಎಂ ವಿತ್ಡ್ರಾ ರೂಲ್ಸ್. ಕೆಲವು ಪ್ರಮುಖ ಬ್ಯಾಂಕುಗಳು, ಉದಾಹರಣೆಗೆ HDFC, UPI ಮೂಲಕ ಎಟಿಎಂನಿಂದ ಹಣ ತೆಗೆದರೆ 5 ಬಾರಿ ನಂತರ ಪ್ರತಿ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ಚಾರ್ಜ್ ಮಾಡಲಿವೆ. ಟ್ರೈನ್ ಟಿಕೆಟ್ ಕ್ಯಾನ್ಸಲೇಷನ್. ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡುವ ಅವಧಿಯನ್ನು 4 ಗಂಟೆಯಿಂದ 8 ಗಂಟೆಗೆ ಹೆಚ್ಚಿಸಲಾಗಿದೆ. ಅಂದರೆ ರೈಲು ಬಿಡುವ 8 ಗಂಟೆ ಒಳಗೆ ಕ್ಯಾನ್ಸಲ್ ಮಾಡಿದ್ರೆ ಹಣ ವಾಪಸ್ ಸಿಗಲ್ಲ. ಕ್ರೆಡಿಟ್ ಕಾರ್ಡ್ ಮತ್ತು ಪ್ಯಾನ್. ಇನ್ಮುಂದೆ ಪ್ಯಾನ್ ಕಾರ್ಡ್ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಸಿಗಲ್ಲ. ಮತ್ತು ದೊಡ್ಡ ಮೊತ್ತದ ಖರ್ಚುಗಳ ಮೇಲೆ IT ಇಲಾಖೆ ಕಣ್ಣಿಟ್ಟಿರುತ್ತೆ. ಮಕ್ಕಳ ಶಿಕ್ಷಣ ಭತ್ಯೆ. ಹಳೆಯ ತೆರಿಗೆ ಪದ್ಧತಿಯಲ್ಲಿ ಮಕ್ಕಳ ಎಜುಕೇಷನ್ ಅಲವೆನ್ಸ್ ಅನ್ನು 100 ರೂಪಾಯಿಯಿಂದ 3000 ರೂಪಾಯಿಗೆ ಏರಿಸಲಾಗಿದೆ. ಬ್ಯಾಂಕ್ ರಜೆ ಇದ್ದಾಗ ನೀವು ಗಾಬರಿಯಾಗಬೇಡಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಡಿಜಿಟಲ್ ಬ್ಯಾಂಕಿಂಗ್ ಕಿಂಗ್ ಆಗಿರುವ ಗೂಗಲ್ ಪೇ, ಫೋನ್ ಪೇ ಅಥವಾ ಮೊಬೈಲ್ ಬ್ಯಾಂಕಿಂಗ್ 24/7 ಕೆಲಸ ಮಾಡುತ್ತೆ. ರಜೆಗಿಂತ 2 ದಿನ ಮುಂಚಿತವಾಗಿಯೇ ನಗದು ಡ್ರಾ ಮಾಡಿ ಇಟ್ಟುಕೊಳ್ಳಿ. ಯಾರಿಗಾದರೂ ಚೆಕ್ ನೀಡೋದಿದ್ರೆ ರಜೆಗಿಂತ ಕನಿಷ್ಠ 3 ದಿನ ಮುಂಚಿತವಾಗಿ ಡೆಪಾಸಿಟ್ ಮಾಡಿ. ಇಲ್ಲದಿದ್ರೆ ರಜೆ ಮುಗಿಯುವವರೆಗೂ ಕ್ಲಿಯರ್ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಪ್ಲಾನಿಂಗ್ ಹೇಗಿರಬೇಕು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಅವರಿಗೆ ಮಾಹಿತಿ ತಲುಪಲಿ. ನಿಮ್ಮ ಕಾಯಕದಲ್ಲಿ ನಿರತರಾಗಿರಿ. ಇಂತಹ ಅಧಿಕೃತ ಮಾಹಿತಿಗಳಿಗಾಗಿ ನಮ್ಮ ದೃಷ್ಟಿ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.